जिया श्रीरेणुकाचार्यः शिवाचार्य शिखामणिः यो वीरशैवसिद्धान्तं स्थापयामास भूतले ಮಣ್ಣ ಕಣಕಣದಲ್ಲೂ ತಂಪು ತಣಿವುಗಳಿರಲಿ, ಒಲವಿನೊರತೆಯು ಎಂದೂ ಬತ್ತದಿರಲಿ. ಕಸವು ರಸವಾಗಿ ಬಾಳು ನಂದನವಾಗಿ, ಶ್ರೀ ಜಗದ್ಗುರು ರೇಣುಕರ ಕರುಣೆ, ಶ್ರೀ ಜಗದ್ಗುರು ರೇಣುಕರ ಕರುಣೆ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ರಾಣೆಬೆನ್ನೂರು ತಾಲೂಕಿನ ಕೂಡ್ಯಾಲ್ ಹೊಸಪೇಟೆ ಗ್ರಾಮದಲ್ಲಿರುವ ಬಾಳೆಹಳ್ಳಿ ವೀರಸಿಂಹಾಸನ ಮಂಗಲ ಮಂಟಪದಲ್ಲಿ ಸಂಯೋಜಿಸಿದಂಥ ಇಷ್ಟಲಿಂಗ ಮಹಾಪೂಜಾ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ನೇತೃತ್ವವನ್ನು ವಹಿಸಿದಂಥ ಅವರುಗಳ ಪೂರ್ವರ್ಗ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಓಂಕಾರ ಶಿವಾಚಾರ್ಯ ಸ್ವಾಮಿಗಳವರೇ, ಧರ್ಮಯಜ್ಞದಲ್ಲಿ ಪಾಲ್ಗೊಂಡಿರುವ ಮಳಲಿ ಸಂಸ್ಥಾನ ಮಠದ ಹಂಪಸಾಗರ ನವಲಿ ಹಿರೇಮಠದ ಕೂಡ್ಯಾಲ್ ಹೊಸಪೇಟೆ ಪುಣ್ಯಕೋಟಿ ಮಠದ ಶ್ರೀಗಳವರೇ, ಪೂಜಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಯಜಮಾನ್ ಜುಂಜಪ್ಪ ಹೆಗ್ಗಪ್ಪನವರನ್ನು ಮೊದಲು ಮಾಡಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ, ಸಂಗೀತ ಕಲಾವಿದರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶ್ರದ್ಧಾವಂತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಪ್ರತಿ ವರ್ಷದಂತೆ ಹರಿಹರ ನಗರದಲ್ಲಿ 3 ದಿನಗಳ ಕಾಲ ನಡೆಯುವಂಥ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜಾ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ 2 ದಿನ ಹರಿಹರ ಪುಣ್ಯಕ್ಷೇತ್ರದಲ್ಲಿ ನಡೆದು ಇವತ್ತು ಕೂಡ್ಯಾಲ್ ಹೊಸಪೇಟೆ ಈ ಮಂಗಲ ಮಂಟಪದಲ್ಲಿ ಈ ವರ್ಷದ ಆಷಾಢ ಮಾಸದ ಪೂಜಾ ಮತ್ತು ಧರ್ಮ ಸಮಾರಂಭ ಸಮಾರೋಪವನ್ನು ಹೊಂದುತ್ತಾದ ಈ 3 ದಿನಗಳ ಅವಧಿಯಲ್ಲಿ ಪೂಜಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಕೂಡ್ಯಾಲ್ ಹೊಸಪೇಟೆಯ ಭಕ್ತರು ತನುಮನ ಧನಪೂರ್ವಕವಾಗಿ ಸೇವೆಯನ್ನು ಮಾಡಿ ಕೃತಾರ್ಥರಾಗಿದ್ದೀರಿ. ಇವತ್ತು 3ನೇ ದಿನದ ಸಮಾರಂಭ. ಸೇವಾ ಮಾಡಿದಂಥವರೆಲ್ಲರಿಗೆ ಸಮಿತಿಯವರು ಅವರಿಗೆ ಒಂದು ಕೃತಜ್ಞತಾಪೂರ್ವಕ ಆಶೀರ್ವಾದವನ್ನು ಜಗದ್ಗುರುಗಳಿಂದ ಕೊಡಿಸಿರುವಂಥದ್ದು ಅವರ ಉತ್ಸಾಹಕ್ಕೆ ಇನ್ನಷ್ಟು ಸ್ಫೂರ್ತಿಯನ್ನು ತಂದುಕೊಟ್ಟಂಥ ಕಾರ್ಯ ಅಂಥೇಳಿ ಭಾವಿಸ್ತಾ ಇದ್ದೆ.
ಹರಿಹರ ನಗರದಲ್ಲಿ 3 ದಿನಗಳ ಕಾಲ ಏನು ನಡೀತಾ ಇದೆ ಅದು ಅಲ್ಲಿ ನಡೀತಾ ಇದೆ. ಆದರೆ ಬಹಳ ವರ್ಷಗಳ ನಂತರ ಕೋಡಿಯಾಲ್ ಹೊಸಪೇಟೆಯಲ್ಲಿ ಮಾಡಿದಂಥ ಈ ಪೂಜಾ ಕಾರ್ಯ ಮುಂದಿನ ವರ್ಷದಿಂದ ಕೆಲವರು 3 ದಿನ ಅಂದರು, ಕೆಲವರು 2 ದಿನ ಅಂದರು, ಕೆಲವರು 1 ದಿನ ಅಂದರು. ನೀವೆಲ್ಲ ಗ್ರಾಮಸ್ಥರು ಸೇರಿ 1 ದಿನ ಅಂದರೆ 1 ದಿನ ಮಾಡಲಿಕ್ಕೂ ನಮ್ಮ ಒಪ್ಪಿಗೆ ಇದೆ. 2 ದಿನ ಮಾಡಿರಿ ಅಂದರೂ ಅದಕ್ಕೆ ಒಪ್ಪಿಗೆ ಇದೆ. 3 ದಿನ ನಾವು ಮಾಡ್ತೇವೆ ಅಂದರೆ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಡ್ತೇವೆ. ಆದರೆ ನಿಮಗೂ ಹೊರೆ ಆಗಬಾರ್ದು, ಕಾರ್ಯಕ್ರಮನೂ ಚೆನ್ನಾಗಿ ಆಗಬೇಕು. ಬೆಳೆಯುವಂಥ ಯುವ ಜನಾಂಗಕ್ಕೆ ಧರ್ಮ ಪ್ರಜ್ಞೆ, ರಾಷ್ಟ್ರ ಪ್ರಜ್ಞೆ ಜಾಗೃತಗೊಳಿಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಸಂಯೋಜನೆಗೊಳ್ಳಿ. ಇವತ್ತಿನ 3ನೇ ದಿನದ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ನಡೆದುಕೊಂಡು ಬಂದಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಮಳೆ ಇರುವುದರಿಂದ ಜನ ಎಷ್ಟರ ಮಟ್ಟಿಗೆ ಬರ್ತಾರೋ ಇಲ್ಲ ಅನ್ನುವಂಥ ಅನುಮಾನ ನಮಗಷ್ಟೇ ಅಲ್ಲ, ತಮಗೂ ಕೂಡ ಇತ್ತು. ಆದರೆ ಜನರು ಆ ಮಳೆಯನ್ನು ಲೆಕ್ಕಿಸದೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ನಿಮ್ಮೆಲ್ಲರಲ್ಲಿರುವಂಥ ಧರ್ಮ ಶ್ರದ್ಧೆಗೆ, ಪೀಠದ ಮೇಲಿಟ್ಟಿರುವಂಥ ಅಭಿಮಾನಕ್ಕೆ ಸಮಾರಂಭ ಸಾಕ್ಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೆ. ಸಂತೋಷ್ ಪಾಟೀಲ್ ಅವರು ಸಮಾರಂಭವನ್ನು ಉದ್ಘಾಟಿಸಿ 4 ಜನಪರವಾದಂಥ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡು ಕಾರ್ಯನಿಮಿತ್ತ ನಿರ್ಗಮಿಸಿ, ತದನಂತರದಲ್ಲಿ ಈ ಪವಿತ್ರ ಸಮಾರಂಭದಲ್ಲಿ ಕೋಡಿಯಾಲ್ ಹೊಸಪೇಟೆ ಪುಣ್ಯಕೋಟಿ ಮಠದ ಜಗದೀಶ್ವರ ಶ್ರೀಗಳು, ಮಳಲಿ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು, ಸ್ವಲ್ಪ ತಡವಾಗಿ ಬಂದಂಥ ಹಂಪಸಾಗರ ನವಲೆ ಹಿರೇಮಠದ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಬೆಳಗಿನ ಪೂಜಾ ಕಾಲದಲ್ಲಿ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿ ಕಾರ್ಯ ಬಾಹುಲ್ಯದ ಒತ್ತಡದಿಂದ ತಡವಾದರೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ತಮ್ಮೆಲ್ಲರಿಗೆ ಸಂತೋಷವನ್ನು ತಂದಿದೆ. ಈ ಸಮಾರಂಭದ ನೇತೃತ್ವ ವಹಿಸಿದಂಥ ಈ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರುವಂಥ ಅವರೊಳ ಪುರವರ್ಗ ಹಿರೇಮಠದ ಓಂಕಾರ ಶಿವಾಚಾರ್ಯ ಸ್ವಾಮಿಗಳು ಭಾಳಷ್ಟು ಅನುಭವಪರವಾದಂಥ ಸತ್ಯದ ಮಾತುಗಳನ್ನು, ಪರಂಪರೆಯ ಆದರ್ಶ ಮೌಲ್ಯಗಳನ್ನು ಉಳಿಸಿ ಬೆಳೆಸಿಕೊಂಡು ಬರುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲಿ ಹೊಸ ಸ್ಫೂರ್ತಿಯನ್ನು, ಚೈತನ್ಯವನ್ನು ತಂದುಕೊಟ್ಟಂಥ ಶ್ರೀಗಳ ಮಾತು ತಮಗೆಲ್ಲ ಮನವರಿಕೆ ಆಗಿದ್ದೇವೆ ಅಂಥೇಳಿ ಭಾವಿಸ್ತಾ ಇದ್ದೆ. ಹೊತ್ತು ಭಾಳ ಆದ ಕಾರಣ ಕೆಲವರು ಮನೆ ಕಡೆ ಹೋಗಿರ್ಬೋದು. ತಾವೆಲ್ಲ ಗಟ್ಟಿ ಕಾಳುಗಳಾಗಿ ಕುಳಿತೀರಂತ ನಾವು ಭಾವಿಸ್ತಾ ಇದ್ದೇವೆ. ಮಧ್ಯದಲ್ಲಿ ಏನು ಯೋಗ ಪ್ರದರ್ಶನ, ಚಿಕ್ಕ ಚಿಕ್ಕ ಮಕ್ಕಳು ಮಾಡಿದಂಥ ಯೋಗ ಪ್ರದರ್ಶನ ನೋಡಿದವರ ಮೈಮನ ರೋಮಾಂಚನವಾಗಬೇಕು. ಅಂಥ ಉತ್ತಮವಾದಂಥ ಕಾರ್ಯಕ್ರಮ ಪೂಜಾ ಸಮಿತಿಯವರು ಸಂಯೋಜನೆ ಮಾಡಿರುವಂಥದ್ದು ನಮಗಂತೂ ಭಾಳ ಸಂತೋಷವನ್ನು ತಂದಿದೆ. ಯಾವ್ಯಾವ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಗುರುತಿಸಿ ನಾವು ಪ್ರೋತ್ಸಾಹ ಮಾಡಿದರೆ ಮುಂದೊಂದು ದಿನ ಅವರು ದೇಶದ ಸಂಪನ್ಮೂಲ ವ್ಯಕ್ತಿಗಳಾಗಿ ಬದುಕುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.
ನಾವು ಎಳೆಯರು ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಅಂತೇಳಿ ಒಬ್ಬ ಕವಿ ಬೆಳೆಯುವಂಥ ಮಕ್ಕಳ ಬಗ್ಗೆ ತಮ್ಮ ಆಶಾದಾಯಕ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗಲೂ ಆ ಎಲ್ಲ ಮಕ್ಕಳು ಮಾಡಿದಂಥ ಯೋಗ ಪ್ರದರ್ಶನ, ಭರತನಾಟ್ಯ ಎಲ್ಲರಿಗೂ ಸ್ಫೂರ್ತಿಯನ್ನು, ಸಂತೋಷವನ್ನು ತಂದಿವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯನಿಗೆ ಬೋಧ ಮಾಡುವಾಗ ಒಂದು ಮಾತನ್ನು ಅವರು ಹೇಳ್ತಾರೆ. ಚಂದ್ರಕಾಂತೆ ಯಥಾ ತೋಯಂ ಸೂರ್ಯಕಾಂತೆ ಯಥಾ ನಲಃ ಬೀಜೆ ಯಥಾಂಕುರಃ ಸಿದ್ಧಸ್ತತಾತ್ಮನಿ ಶಿವಸ್ಥಿತಾನ್. ಚಂದ್ರಕಾಂತ ಶಿಲೆಯಲ್ಲಿ ನೀರಿನ ಅಂಶ, ಸೂರ್ಯಕಾಂತ ಶಿಲೆಯಲ್ಲಿ ಬೆಂಕಿಯ ಅಂಶ, ರೈತ ಬಿತ್ತುವಂಥ ಬೀಜದಲ್ಲಿ ಬೆಳೆದು ದೊಡ್ಡದಾಗುವಂಥ ಅಂಕುರ ಹೇಗೆ ಸಹಜವಾಗಿ ಇರ್ತಾ ಇದೆಯೋ ಹಾಗೆಯೇ ಪ್ರತಿಯೊಬ್ಬರ ಹೃದಯ ದೇಗುಲದಲ್ಲಿ ಭಗವಂತ ನೆಲೆಗೊಂಡಿದ್ದಾನೆ ಅನ್ನುವಂಥ ಪರಮ ಸತ್ಯವನ್ನು ಅವರು ಹೇಳಿದ್ದಾರೆ. ಉರ್ದುವಿನಲ್ಲಿ ಒಬ್ಬ ಕವಿ ಹೇಳಿದ್ದಾನೆ, ತಿಲ್ ಮೇ ತೈಲ್ ಹೈ तैल बिकता नहीं, अंग में अंगार है जस में जलता नहीं, दूध में घी है बो देता नहीं, मुझ में तू है समझ में आता नहीं है. ನೀವೆಲ್ಲ ರೈತರಿದ್ದೀರಿ, ನಿಮ್ಮೆಲ್ಲ ಭೂಮಿಯಲ್ಲಿ ಎಳ್ಳನ್ನು ಬೆಳಿತೀರಿ. ಆ ಎಳ್ಳನ್ನು ಕೈಯಲ್ಲಿ ಹಿಡಿದ್ರೆ ಅದರಲ್ಲಿರುವಂಥ ಎಣ್ಣೆ ನಮ್ಮ ಕೈಗೆ ಹತ್ತೋದಿಲ್ಲ. ಅದರಲ್ಲಿರುವಂಥ ಎಣ್ಣೆ ಕೈಗೆ ಸಿಗಬೇಕಾದ್ರೆ ಎಳ್ಳನ್ನು ಹುರಿಬೇಕು, ಹರಿಬೇಕು. ಹಿಂಡಿದಾಗ ಎಳ್ಳಿನಲ್ಲಿ ನಾವು ಎಣ್ಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಎಳ್ಳಿನಲ್ಲಿ ಎಣ್ಣೆ ಇದ್ದರೂ ಕಣ್ಣಿಗೆ ಕಾಣದಂತೆ ಹೇಗೈತಲ್ಲ, ಹಾಗೆ ದೇವರು ನಮ್ಮ ಅಂತರಂಗದಲ್ಲಿ ಅವನು ನೆಲೆಗೊಂಡಿದ್ದರೂ ಕಣ್ಣಿಗೆ ಕಾಣದಂತೆ ಮರೆಯಲ್ಲೇ ಇದ್ದಾನೆ. ಅಂಗಮೇ ಅಂಗಾರೆ ಜಸ್ಮೆ ಜಲ್ತಾನೆ. ಪ್ರತಿಯೊಬ್ಬರ ಶರೀರದಲ್ಲಿ ಬೆಂಕಿಯ ಅಂಶ ಇದೆ. ಆ ಬೆಂಕಿಯ ಅಂಶ ಐತಂತೇಳಿ ನಾವೆಲ್ಲ ಓಡಾಡ್ತೇವೆ, ಸಂಭಾಷಣೆ ಮಾಡ್ತೇವೆ. ಆದರೆ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಾಗ ಒಬ್ಬರು ಇನ್ನೊಬ್ಬರನ್ನು ಮುಟ್ಟಿದಾಗ ಸುಟ್ಕೊಂಡು ಹೋಗೋದಿಲ್ಲ. ಬೆಂಕಿ ನಮ್ಮಲ್ಲಿದ್ದರೂ ಸುಡದಂತೆ ಹೇಗೈತಲ್ಲ, ಹಾಗೆ ಪರಮಾತ್ಮ ನಮ್ಮೆಲ್ಲರ ಹೃದಯ ದೇಗುಲದಲ್ಲಿ ವಿರಾಜಮಾನನಾಗಿದ್ದರೂ ಕಣ್ಣಿಗೆ ಕಾಣದಂತೆ ಅವ್ಯಕ್ತನಾಗಿದ್ದಾನೆ. ಹಾಲಿನಲ್ಲಿ ತುಪ್ಪ ಇದೆ. ಆ ಹಾಲಿನಲ್ಲಿರುವಂಥ ತುಪ್ಪ ನಾವು ಪಡಿಬೇಕಾದ್ರೆ ಹಾಲು ಕರಿಬೇಕು, ಕಾಯಿಸಬೇಕು, ಆರಿಸ್ಬೇಕು, ಹೆಪ್ಪು ಹಾಕಬೇಕು. ಕೆನೆ ಬಂದಾಗ ಕಡಿದಾಗ ಬೆಣ್ಣೆ ಬರ್ತಾಯಿದೆ. ಬೆಣ್ಣೆಗೆ ಬೆಂಕಿಯ ಸ್ಪರ್ಶ ಮಾಡಿದರೆ ತುಪ್ಪ ಅನ್ನುವಂಥದ್ದು ನಮ್ಮ ಕೈಗೆ ಸಿಗ್ತಾಯಿದೆ. ಹಾಲಿನಲ್ಲಿ ತುಪ್ಪ ಇದ್ದರೂ ಕಣ್ಣಿಗೆ ಕಾಣದಂತೆ ಹಾಗೈತಲ್ಲ, ಹಾಗೆಯೇ ದೇವರು ನಮ್ಮ ಅಂತರಂಗದಲ್ಲಿ ನೆಲೆಗೊಂಡಿದ್ದರೂ ಕೂಡ ಕಣ್ಣಿಗೆ ಕಾಣದಂತೆ ಅವನು ಅವ್ಯಕ್ತನಾಗಿರುವುದನ್ನು ಕಾಣ್ತೇವೆ. ಅಂಥ ಅವ್ಯಕ್ತವಾದಂಥ ಪರಮಾತ್ಮನನ್ನು ನಿಮ್ಮ ಕೈಗೆ ಕರವಿಷ್ಟ ಲಿಂಗವನ್ನಾಗಿ ಕೊಟ್ಟು ನಿಜವಾದಂಥ ಪರಮಾತ್ಮನ ಸ್ವರೂಪವನ್ನು ಗುರು ನಿಮಗೆ ಪರಿಚಯಿಸಿ ಕೊಡ್ತಾನೆ. ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಶಿವದೀಕ್ಷೆಯನ್ನು ಅನುಗ್ರಹಿಸಿ ಮೋಕ್ಷದಾಯಕವಾದಂಥ ಶಿವಪಂಚಾಕ್ಷರಿ
ಮಂತ್ರವನ್ನು ಬೋಧಿಸಿ ಉದ್ಧರಿಸಿದಂಥ ಇತಿಹಾಸ ನಾವೆಲ್ಲ ಕಾಣ್ತಾ ಇದ್ದೇವೆ. ಅಂಥ ಸರ್ವೋತ್ಕೃಷ್ಟವಾದಂಥ ವೀರಶೈವ ಧರ್ಮ ಬಾಂಧವರು ಕಲಿಕಾಲದ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆಗಳನ್ನು ಮರೆಯುವಂಥವರಾಗಿದ್ದಾರೆ. ಇವೆಲ್ಲ ಭಾಳ ಹಳೆಯ ಕಾಲದ್ದು, ನಾವೆಲ್ಲ ಆಧುನಿಕ ಕಾಲದಲ್ಲಿದ್ದೇವೆ. ಇವುಗಳ ಅವಶ್ಯಕತೆ ನಮಗಿಲ್ಲ ಅಂತ ಕೆಲವರ ಅಭಿಪ್ರಾಯ. ಆದರೆ ಹಳೆಯದಿಲ್ಲದೆ ಹೊಸತನಕ್ಕೆ ಯಾವುದೇ ಬೆಲೆ ಖಂಡಿತವಾಗಿ ಬರೋದಿಲ್ಲ. ಡಾಕ್ಟರ್ DVG ಅವರು ತಮ್ಮ ಮಂಕುತಿಮ್ಮ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಆ ಮಾತಂದರೆ, ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ಹಿಮಾಚಲ ಗಂಗೆ, ಹಳೆಯು ನೀನಿದುರಳಾವುದನ್ನು ಕಳೆದೆಯೋ, ಹಳೆದು ಹೊಸತೊರಳುವುದೇ ಮಂಕುತಿಮ್ಮ. ಬೆಳಗುವಂಥ ಸೂರ್ಯ, ತಂಪನ್ನು ಕೊಡುವಂಥ ಚಂದ್ರ, ನಮ್ಮೆಲ್ಲರನ್ನು ಹೊತ್ತಂಥ ಭೂಮಿ ತಾಯಿ, ನಮ್ಮ ದೇಶವನ್ನು ಸಂರಕ್ಷಣೆ ಮಾಡುವಂಥ ಹಿಮಾಲಯ ಪರ್ವತ, ಪವಿತ್ರವಾದಂಥ ಕಾಶಿಯಲ್ಲಿ ಹರಿಯುವಂಥ ಗಂಗಾ ನದಿ, ಇವೆಲ್ಲ ಹಳೆಯವುಗಳೇ. ಆದರೆ ಅವುಗಳನ್ನು ನಾವು ಕಳ್ಕೊಂಡು ಬದುಕಿ ಬಾಳಲಿಕ್ಕೆ ಯಾರಿಗೂ ಕೂಡ ಯಾವತ್ತೂ ಸಾಧ್ಯ ಇಲ್ಲ. ಬಹುಶಃ ಯಾರಾದರೂ ನಿಮಗೆ ಅಲ್ಲದ ಮಾತನ್ನು ಆಡಿದಾಗ ನೀವು ಎದೆ ತಟ್ಟಿ ಹೇಳ್ತೀರಿ, ನೋಡಿ, ನಾನು ಸಾಮಾನ್ಯವಾದಂಥ ವಂಶದಲ್ಲಿ ಹುಟ್ಟಿ ಬಂದಿಲ್ಲ. ನಾಡಿಗಾಗಿ ನುಡಿಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡವರ ವಂಶವಾಹಿನಿಯಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಅನ್ನುವಂಥ ಸ್ವಾಭಿಮಾನದ ಮಾತುಗಳು ಭಾಳಷ್ಟು ಸಂದರ್ಭದಲ್ಲಿ ನೀವೆಲ್ಲ ಕೇಳ್ತೀರಿ. ಅಂದರೆ ಹಳೆಯದು ಇಲ್ಲದೆ ಹೊಸತನಕ್ಕೆ ಸಿಗುವಂಥ ಬೆಲೆ ಸಿಗುವುದಿಲ್ಲ. ಆ ತತ್ವ ಸಂದೇಶದ ದಾರಿಯಲ್ಲಿ ನಡೆದು ಇನ್ನಷ್ಟು ಈ ಧರ್ಮವನ್ನು ಬೆಳೀಲಿಕ್ಕೆ ಕಾರಣರಾದಂಥ 12ನೇ ಶತಮಾನದ ಶರಣರು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮನುಷ್ಯ ಚಿನ್ನ ಇಲ್ಲದೆ ಬದುಕಿ ಬಾಳಬಹುದು, ಆದರೆ ಮನುಷ್ಯನಿಗೆ ಅನ್ನ ಇಲ್ಲದೆ ಮನುಷ್ಯ ಬದುಕಿ ಬಾಳುವುದು ಭಾಳ ಕಷ್ಟ. ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಮನುಷ್ಯನಿಗೆ ಈ 3 ಅಮೂಲ್ಯವಾದಂಥ ರತ್ನ, ಕುಡಿಲಿಕ್ಕೆ ನೀರು, ತಿನ್ನಲಿಕ್ಕೆ ಅನ್ನ, ಆದರ್ಶ ವ್ಯಕ್ತಿಯಾಗಿ ಬಾಳಲಿಕ್ಕೆ ದೊಡ್ಡವರು ಕೊಟ್ಟು ಹೋದಂಥ ಸಂದೇಶ ಏನಿದಾವೆ ಅವು ಬಹಳ ಮುಖ್ಯ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಬಹುಶಃ ಹಿಂದಿನ ಋಷಿಮುನಿಗಳಾಗಲಿ ಆಚಾರ್ಯರಾಗಲಿ ತಾವೆಲ್ಲ ಕಷ್ಟಪಟ್ಟು ಭವಿಷ್ಯತ್ತಿನ ಪೀಳಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂಥೇಳಿ ಏನು ಆಧ್ಯಾತ್ಮದ ಅಮರ ಸಿರಿಯನ್ನು ಅವರು ಅನುಗ್ರಹಿಸಿದಾರಲ್ಲ, ಬಹುಶಃ ಆ ಮಾತುಗಳನ್ನು ಎಷ್ಟೇ ವರ್ಷಗಳಾದರೂ ಅವು ಇಡೀ ಮಾನವ ಕುಲಕೋಟಿಗೆ ಅವಶ್ಯವಾಗಿ ಬೇಕಾದಂಥವುಗಳು ಅನ್ನುವಂಥ ಪರಮ ಸತ್ಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮರೆಯುವುದು ಮನುಷ್ಯನ ಸ್ವಭಾವ. ಮರೆತು ಹೋದುದನ್ನು ನೆನಪು ಮಾಡಿಕೊಡುವುದಕ್ಕಾಗಿ ಧರ್ಮ ಬೇಕಾಗಿದೆ, ಧರ್ಮ ಪರಂಪರೆಯ ಪೀಠಗಳು ಬೇಕಾಗಿದೆ, ಧಾರ್ಮಿಕ ಕೇಂದ್ರಗಳು ಕೂಡ ಬೇಕಾಗಿವೆ. ಅವುಗಳ ಮೂಲಕ ನಮ್ಮೆಲ್ಲರ ಬಾಳ ಬದುಕನ್ನು ಹಸನಗೊಳಿಸಿಕೊಂಡು ನಡೆದರೆ ಜೀವನ ಪಾವನಗೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೋಡಿಯಲ್ ಹೊಸಪೇಟೆಯಲ್ಲಿ ಏನು ಇವತ್ತು ನಡೆದಂಥ ಪೂಜಾ ಮತ್ತು ಈ ಸಮಾರಂಭ ಜಗದೊಳಗೆ ಸಂತೃಪ್ತಿಯನ್ನು ತಂದಿದೆ. ಕೋಡಿಯಲ್ ಹೊಸಪೇಟೆಯ
ಹಿರಿಯ ಜೀವ ಜುಂಜಪ್ಪ ಹೆಗ್ಗಪ್ಪನವರ ಮಾರ್ಗದರ್ಶನದಲ್ಲಿ ಏನು ಉತ್ಸಾಹಿ ಯುವಕರಿದ್ದೀರಿ, ಒಂದು ಗಟ್ಟಿ ಸಂಕಲ್ಪ ಮಾಡಿ ಆ ಸಂಕಲ್ಪದಂತೆ ಪ್ರತಿ ವರ್ಷ ಈ ಸಮಾರಂಭ ನೀವು ನಡೆಸ್ತಾ ಬಂದರೆ ಇದು ಬೆಳೆಯುವಂಥ ಯುವ ಜನಾಂಗಕ್ಕೆ ಒಂದು ಉತ್ತಮವಾದಂಥ ದಾರಿಯನ್ನು ತಾವೆಲ್ಲ ಅವರಿಗೆ ತೋರಿಸಿದಂತೆ ಆಗ್ತಾಯಿದೆ. ಯಾಕೆಂದರೆ ಯುವ ಜನಾಂಗ ಈ ದೇಶದ ಅಭ್ಯುದಯಕ್ಕೆ ಕಾರಣರಾಗುವಂಥ ಸನ್ನಿವೇಶ. ಆದರೆ ದುರ್ವ್ಯಸನ ದುಶ್ಚಟಗಳಿಗೆ ಬಲಿಯಾಗಿ ಅಮೂಲ್ಯವಾದಂಥ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಹುಶಃ ಮಾದಕ ವಸ್ತುಗಳನ್ನು ಸೇವಿಸಿ ಯುವ ಜನಾಂಗ ಪ್ರಜ್ಞೆ ಇಲ್ಲದೆ ಅರಿವಿಲ್ಲದೆ ಈ ಜೀವನ ಹಾಳು ಮಾಡಿಕೊಳ್ತಾ ಇರೋದನ್ನು ನೋಡಿ ಒಂದು ದೊಡ್ಡ ಸಂದೇಶವನ್ನು ಅವರು ಕೊಟ್ಟರು. ನಶೆ ಮುಕ್ತವಾದಂಥ ಭಾರತ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂಥೇಳಿ ಅದನ್ನು ಒಂದು ದೊಡ್ಡ ಆಂದೋಲನವನ್ನಾಗಿ ಅವರು ತೆಗೆದುಕೊಂಡು ಇಡೀ ಭಾರತದಾದ್ಯಂತ ಅದನ್ನು ಪ್ರಸಾರ ಮಾಡಿ ಆ ಯುವ ಜನಾಂಗವನ್ನು ವ್ಯಸನದಿಂದ ಮುಕ್ತಗೊಳಿಸಿ ಸತ್ಪ್ರಜೆಗಳನ್ನಾಗಿ ಮಾಡುವಂಥವರ ದೂರದೃಷ್ಟಿ ನಿಜವಾಗಲೂ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂಥದ್ದಾಗಿದೆ. ಮೊನ್ನೆ ದಿನ ಆಕಾಶವಾಣಿಯಲ್ಲಿ ಆ ನಶೆಮುಕ್ತ ಭಾರತ ನಿರ್ಮಾಣದ ಒಂದು ಸಂದೇಶವನ್ನು ಕೂಡ ರಂಭಾಪುರಿಯ ಪೀಠ ಕೊಟ್ಟಿರುವಂಥ ಒಂದು ಸನ್ನಿವೇಶವನ್ನು ತಾವು ಆಕಾಶವಾಣಿ ಸುದ್ದಿ ಸಮಾಚಾರ ಕೇಳಿದ್ರೆ ತಮಗೆಲ್ಲ ಅದು ಮನವರಿಕೆ ಆಗ್ತಾಯಿದೆ. ಅದಕ್ಕೆ ಈ ಕೂಡೇರು ಹೊಸಪೇಟೆ ಗ್ರಾಮದಲ್ಲಿ ಮುಂದಿನ ವರ್ಷ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಸಂಘಟನೆ ಮಾಡಿ ಹರಿಹರ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿ ಜುಂಜಪ್ಪ ಹೆಗ್ಗಪ್ಪನವರೇ ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಯಾಗಿ ಕೊಂಡಜ್ಜಿ ಪಂಚಾಕ್ಷರಿಯವರು ಮತ್ತು ಅವರ ಇನ್ನಿತರ ಸ್ನೇಹಿತರ ಬಳಗ ಕೆಲಸ ಮಾಡ್ತಾಯಿದೆ. ಭಾಳ ಜವಾಬ್ದಾರಿಯಿಂದ ಭಾಳ ಚಿಕ್ಕದಾದಂಥ ಜಗದ್ಗುರು ರೇಣುಕಾಚಾರ್ಯ ಮಂದಿರ, ಹಳೇಪೇಟೆ ಬಸವೇಶ್ವರ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಏನು ಬಹುದೊಡ್ಡ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಸಾಮಾನ್ಯವಾದಂಥ ಸಾಧನೆ ಅಲ್ಲ. ಬಹುಶಃ ಆ ಮಂದಿರ ನಿರ್ಮಾಣ ಮಾಡಬೇಕು ಅಂಥೇಳಿ ನೀಲಕಂಠಪ್ಪನವರು ಪ್ರಯತ್ನ ಮಾಡಿದ್ರು. ಅವರ ಕಾಲದಲ್ಲಿ ಆಗಲಿಲ್ಲ. ಆ ನಂತರದಲ್ಲಿ ಇನ್ನೂ ಅನೇಕ ವ್ಯಕ್ತಿಗಳು ಅದರ ಕಡೆ ಗಮನ ಕೊಟ್ಟಿದ್ರು. ಕೊಂಡಜ್ಜಿ ತೋಟಪ್ಪನವರು ಆ ಕಾರ್ಯ ಆಗಬೇಕು ಅಂಥೇಳಿ ನಮ್ಮ ಹಿಂದಿನ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರ ಶ್ರಾವಣ ಮಾಸದ ಅನುಷ್ಠಾನ ಮಾಡಿಸಿ ಒಂದು ಹೊಸ ಸ್ವರೂಪ ಕೊಡಬೇಕು ಅಂತ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ಅವರ ಸಹೋದರ ಕೊಂಡಜ್ಜಿ ನಾಗಣ್ಣ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ವೈಯಕ್ತಿಕವಾಗಿಯೂ ಹೆಚ್ಚಿನ ಹಣ ಅದಕ್ಕೆ ಸಂದಾಯ ಮಾಡಿ ಸಾರ್ವಜನಿಕ ಭಕ್ತರಿಂದಲೂ ಕೂಡ ವಂತಿಗೆಯನ್ನು ಪಡೆದು ಪೀಠದ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಕಾರ್ಯ ಮಾಡಿದೆ. ಆದರೆ ಆ ಕಾರ್ಯ ಪೂರ್ಣಗೊಂಡು ಮುಗಿಯುವುದರೊಳಗಾಗಿ ನಾಗಪ್ಪನವರು ವಿಧಿವಶರಾಗಿದ್ದು ಬಹುಶಃ ಜಗದೊಳವರಿಗೆ ಭಾಳಷ್ಟು ವ್ಯಥೆಯನ್ನು ಉಂಟು ಮಾಡಿತು. ಅವರು ಅಗಲಿ ಹೋದ ನಂತರ ಆ ಜವಾಬ್ದಾರಿಯ ಸ್ಥಾನವನ್ನು ರಂಭಾಪುರಿ ಪೀಠದ ಆಧಾರ ಸ್ತಂಭರಾಗಿರುವಂಥ ಪೀಠದ ಬಗ್ಗೆ ಅಪಾರವಾದಂಥ ಶ್ರದ್ಧೆ ಅಭಿಮಾನವುಳ್ಳಂಥ ಕೋಡೇಲು ಹೊಸಪೇಟೆಯ ಜುಂಜಪ್ಪ ಹೆಗ್ಗಪ್ಪನವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಕೊಂಡಜ್ಜಿ ಪಂಚಾಕ್ಷರಿಯವರನ್ನು ಕಾರ್ಯದರ್ಶಿಯಾಗಿ ಮಾಡಿ ಚಾಲನೆಯನ್ನು ಕೊಟ್ವಿ. ನಿಜವಾಗಲೂ ಇವತ್ತು ಒಳ್ಳೆಯ ಕಾರ್ಯ ಆ ಸಂಸ್ಥೆ ಮಾಡ್ತಾಯಿದೆ.
ಇನ್ನೂ ಭವಿಷ್ಯತ್ತಿನಲ್ಲಿ ಉಜ್ವಲವಾದಂಥ ಭವಿಷ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ಈ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುವಂಥ ದಿಶೆಯಲ್ಲಿ ಸಾರ್ವಜನಿಕ ಭಕ್ತರು ಕೊಟ್ಟಂಥ ಸಹಕಾರ ಭಾಳ ದೊಡ್ಡದು. ನಮ್ಮ ಅವರುಗಳ ಶ್ರೀಗಳು ಹೇಳ್ತಾ ಇದ್ದರು, ಪೀಠದಲ್ಲಾಗಲಿ, ಪೀಠದ ಯಾವುದೇ ಕಟ್ಟಡದಲ್ಲಾಗಲಿ ಇರುವಂಥ ಒಂದೊಂದು ಇಟ್ಟಿಗೆ ಜುಂಜಪ್ಪನವರ ಹೆಸರನ್ನು ಹೇಳ್ತಾವನ್ನುವಂಥ ಮಾತೇನಿದೆ ಅದು ನಿಜವಾಗಲೂ 100ಕ್ಕೆ 100 ಸತ್ಯವಾದಂಥ ಘಟನೆ. ಬಹುಶಃ ಇಂಥ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ನಿರ್ಮಾಣ ಮಾಡಿ ಬಾಳೆಹಳ್ಳಿ ವೀರಸಿಂಹಾಸನ ಮಂಗಲ ಮಂಟಪ ಅಂತ ನಾಮಕರಣ ಮಾಡಿದೆ. ಬೇರೆ ಯಾವ ಭಾಗದಲ್ಲಿಯೂ ಈ ಹೆಸರನ್ನು ನಾವು ಕೊಟ್ಟಿಲ್ಲ. ಬಾಳೆಹಳ್ಳಿ ಅಂದರೆ ಈ ಭಾಗದಲ್ಲಿ ಪ್ರಸಿದ್ಧ. ಬಾಳೆಹಳ್ಳಿ ಜಗದುಳ್ಳಂತೆ ಗ್ರಾಮೀಣ ಭಾಗದಲ್ಲಿ ಪ್ರಖ್ಯಾತಿ ಪಡೆದಿದೆ. ಆ ಹಳೆ ಹೆಸರು ಉಳಿಬೇಕು ಅಂತೇಳಿ ಈ ಮಂಗಲ ಮಂಟಪಕ್ಕೆ ಬಾಳೆಹಳ್ಳಿ ವೀರಸಿಂಹಾಸನ ಮಂಗಲ ಮಂಟಪ ನಾಮಕರಣ ಮಾಡಿ ಕಾರ್ಯವನ್ನು ಮಾಡ್ತಾ ಇದೆ. ಬಹುಶಃ ಇಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಶ್ರೀ ವೇದಮೂರ್ತಿ ವಿರೂಪಾಕ್ಷಯ್ಯ ಹಿರೇಮಠ್, ಬಹುಶಃ ಅವರ ಹೆಸರನ್ನು ಕರೆದರು ಸಮಿತಿಯವರು. ಕಾರ್ಯದ ಒತ್ತಡದಿಂದ ಎಲ್ಲಿಯಾದರೂ ಬಾಜುದಲ್ಲಿದ್ದರೆ ಈ ಸಮಾರಂಭದಲ್ಲಿ ಬಂದು ಆಶೀರ್ವಾದವನ್ನು ವಿರೂಪಾಕ್ಷಯ್ಯ ಹಿರೇಮಠ ದಂಪತಿಗಳು ಆಶೀರ್ವಾದ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. 3 ದಿನ ಈ ಭಾಗದಲ್ಲಿ ಮಾಡಿದರೆ ನಾಳೆಯಿಂದ ದಾವಣಗೆರೆ ಮಹಾನಗರದಲ್ಲಿ ಇದೇ ಆಷಾಢ ಮಾಸದ ಕೊನೆಯ ಪೂಜೆ ಅದು ಪೂರೈಸಿ ರಂಭಾಪುರಿ ಪೀಠಕ್ಕೆ ಶ್ರಾವಣ ಮಾಸದಲ್ಲಿ 1 ತಿಂಗಳ ಕಾಲ 35ನೇ ವರ್ಷದ ತಪೋನುಷ್ಠಾನ ಈ ವರ್ಷ ನಡೀತಾ ಇದೆ. ತಾವು ಅಲ್ಲಿಗೂ ಕೂಡ ಶ್ರಾವಣ ಮಾಸದಲ್ಲಿ ಬರುವಂಥ ವಾಡಿಕೆಯನ್ನು ಇಟ್ಕೊಂಡಿದ್ದೀವಿ. ಅಲ್ಲಿನೂ ಕೂಡ ಭಾಳಷ್ಟು ಅಭಿವೃದ್ಧಿಪರವಾದಂಥ ಕಾರ್ಯಗಳು ನಡೀತಾ ಇದ್ದಾವೆ. 51 ಅಡಿ ಜಗದ್ಗುರು ರೇಣುಕಾಚಾರ್ಯರ ಶಿಲಾ ಮಂಗಲಮೂರ್ತಿಯ ಕಾರ್ಯ ಸಮರೋಪಾದಿಯಲ್ಲಿ ನಡೆದಿದೆ. ದಿನನಿತ್ಯದಲ್ಲಿ 50-60 ಜನ ಶಿಲ್ಪಿಗಳು ಕೆತ್ತನೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುಮಾರು 15 ಕೋಟಿ ರೂಪಾಯಿ ಯೋಜನೆ ಅದು. ಈಗಾಗಲೇ 7-8 ಕೋಟಿ ಖರ್ಚಾಗಿದೆ. ಇನ್ನು ಮಿಕ್ಕಂಥ ಉಳಿದಂಥ ಹಣವನ್ನು ಭಕ್ತರಿಂದ ಅಭಿಮಾನಿಗಳಿಂದ ಸಂಗ್ರಹಿಸಿ ಆ ಕಾರ್ಯವನ್ನು ಪೂರ್ಣಗೊಳಿಸಿ ಮಾರ್ಚ್ ತಿಂಗಳಲ್ಲಿ ಬರುವಂಥ ಜಯಂತಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮೂರ್ತಿಯನ್ನಾದರೂ ನಿಲ್ಲಿಸಬೇಕು ಅನ್ನುವಂಥ ಛಲ ಮತ್ತು ಇಚ್ಛೆಯನ್ನು ನಾವು ಹೊಂದಿದೆ. ಅದಕ್ಕೆ ಭಕ್ತರ ಸಹಕಾರ ಹೆಚ್ಚು ಆತಂದರೆ ಬಹಳ ಬೇಗನೆ ಆ ಕಾರ್ಯ ಮುಗಿಲಿಕ್ಕೆ ಸಾಧ್ಯವಾದೀತು. ಸಾಮಾನ್ಯ ಭಕ್ತರು ಕೂಡ ಕೊಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ 1,11,000 ರೂಪಾಯಿಗಳನ್ನು ನಿಗದಿ ಮಾಡಿದೆ. ಆ ದಾನಿಗಳ ಹೆಸರುಗಳನ್ನು ಅಲ್ಲಿ ಅಮೃತಶಿಲಾ ಫಲಕದಲ್ಲಿ ಕೆತ್ತಿ ಅನಾವರಣವನ್ನು ಮಾಡುವಂಥ ಉದ್ದೇಶವನ್ನು ಕೂಡ ನಾವು ಹೊಂದಿದೆ. ಶಕ್ತಿಯುಳ್ಳಂಥ ಮನಸ್ಸುಳ್ಳಂಥ ಭಕ್ತರು ಈ ಶಾಶ್ವತ ಯೋಜನೆಗೆ ತಮ್ಮ ಭಕ್ತಿ ಶ್ರದ್ಧಾ ಮನೋಭಾವದ ಕೊಡುಗೆ ಯಾವಾಗಲೂ ಕೂಡ ಮೀಸಲಾಗಿರಲಿ ಅಂಥೇಳಿ ಮತ್ತೊಂದು ಮಾತನ್ನು ಪ್ರಸ್ತಾಪಿಸಿ ಇವತ್ತಿನ ಈ ಸಮಾರಂಭದಲ್ಲಿ ನಮಗೆಷ್ಟೇ ವೈಯಕ್ತಿಕ ಕೆಲಸ ಕಾರ್ಯಗಳಿದ್ದರೂ ಕೂಡ ಎಲ್ಲ ಶ್ರೀಗಳವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ತಮಗಷ್ಟೇ ಅಲ್ಲ, ಜಗದೊಳಗೆ ಕೂಡ ಅತ್ಯಂತ ಸಂತೋಷವನ್ನು ತಂದಿದೆ. ಈ ಕಲ್ಯಾಣ ಮಂಟಪ ಬಳಕೆ ಮಾಡುವಂಥ ಜನ ಇಲ್ಲಿಗೆ ಬರ್ತಾರೆ. ಕೆಲವರು ಒಳ್ಳೆಯಿಂದ ಮಾತಾಡೋರು ಬರ್ತಾರೆ, ಕೆಲವರು ಭಾಳ ನೇರವಾಗಿ ಕಠೋರವಾಗಿ ಮಾತನಾಡಿ ಮ್ಯಾನೇಜರಿಗೆ ಸ್ವಲ್ಪ ಬೇಸರ ತರುವಂಥ ಮಾತುಗಳನ್ನು ಆಡುವಂಥವರು ಕೂಡ
ಅದಾರು ಅನ್ನುವಂಥದ್ದು ತಿಳಿದು ಬಂದು, ಆದರೆ ಉಪಯೋಗ ಮಾಡಿಕೊಳ್ಳುವಂಥ ಭಕ್ತರಿಗೆ ಹೇಳೋದಿಷ್ಟೇ, ಪೀಠದ ಪ್ರತಿನಿಧಿಯಾಗಿಯೇ ಅವರು ಇಲ್ಲಿ ಕೆಲಸ ಮಾಡ್ತಾರೆ. ನೀವು ಅವರ ಜೊತೆಗೆ ಸೌಜನ್ಯದಿಂದ ವಿಧೇಯತೆಯಿಂದ ವರ್ತಿಸಬೇಕೇ ಹೊರತು ಹಾಗೆ ಗದರಿಸಿ ಆಗಲಿ ಅಲ್ಲ ಸಲ್ಲದ ಮಾತುಗಳಿಂದ ಒಂದು ಭಾವನೆಗೆ ಧಕ್ಕೆ ಆಗಲಾರದಂತೆ ನೋಡಿಕೊಂಡು ಹೋಗಬೇಕಾದದ್ದು ನಿಮ್ಮೆಲ್ಲರ ಧರ್ಮ ಅನ್ನೋದನ್ನು ಸೂಚ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇನ್ನೂ ಸ್ವಲ್ಪ ಕೆಲಸ ಇಲ್ಲಿದೆ. ಜುಂಜಪ್ಪ ಹೆಗ್ಗಪ್ಪನವರು ತಮಗೆಲ್ಲ ಗೊತ್ತಿರುವಂತೆ ಸುತ್ತ ಕಾಂಪೌಂಡ್ ಹಾಕಿ ಭದ್ರತೆ ಮಾಡಿದ್ದಾರೆ. ಇನ್ನೂ ಕೆಲವು ಅಭಿವೃದ್ಧಿ ಕಟ್ಟಡ ಕೆಲಸ ಇಲ್ಲಿ ಮಾಡಬೇಕಾಗಿದೆ. ಪೀಠದಲ್ಲಿ ಭಾಳಷ್ಟು ಕಾರ್ಯ ಇರುವುದರಿಂದ ಜಗದೊಳವರು ನಿರಂತರವಾಗಿ ಶ್ರಮಪಟ್ಟ ಭಕ್ತರಿಂದ ಬಂದಂಥ ಹಣ ಅದು ಎಲ್ಲ ಕಾರ್ಯಗಳಿಗೆ ಹಂಚಿ ಹೋಗಬೇಕು. ಒಂದಕ್ಕನೇ ಕೊಡಲಿಕ್ಕೆ ಆಗಲಾರದಂಥ ಪರಿಸ್ಥಿತಿ. ಹೀಗಾಗಿ ರಾಜ್ಯದ ತುಂಬೆಲ್ಲ ಹಮ್ಮಿಕೊಂಡಂಥ ಕಾರ್ಯಗಳಿಗೆ ಪೀಠದ ಸಂಪನ್ಮೂಲ ಅಲ್ಲಿ ಅದು ವಿನಿಯೋಗವಾಗುವಂಥ ಸನ್ನಿವೇಶ ಇರುವುದರಿಂದ ಕಾರ್ಯ ಸ್ವಲ್ಪ ವಿಳಂಬ ಆಗಿರ್ಬೋದು. ಅದಕ್ಕೆ ಭಕ್ತರು ಕೂಡ, ಈ ಭಾಗದ ಭಕ್ತರು ಸಹಕರಿಸಿ ತಾವೆಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗುವಂಥವರಾಗಬೇಕಂತ ಹೇಳ್ತಾ, ಇವತ್ತು ಪರಮೇಶ್ವರಪ್ಪ ಕತ್ತಿಗೆ ಮತ್ತು ಸಂಗಡಿಗರು ಒಳ್ಳೆಯ ಭಕ್ತಿಗೀತೆಗಳನ್ನು ಹಾಡಿ ಸಂತೋಷಪಡಿಸಿದ್ದಾರೆ. ಶಿಕ್ಷಕರಾದಂಥ ಕೊಟ್ರೇಶಿಯವರು ಮತ್ತು ವಸಂತ್ ಕುಮಾರಿಯವರು ಈ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟುತನದಿಂದ ನಿರೂಪಣೆ ಮಾಡಿ ತಮ್ಮೆಲ್ಲರಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರ ನಿರಂತರವಾದಂಥ ಈ ಸೇವಾ ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಸಂದರ್ಭ ಬಂದಾಗ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರನ್ನು ಬರಮಾಡಿಕೊಂಡು ತನ್ಮೂಲಕ ಕಾರ್ಯಕ್ರಮಗಳನ್ನು ನಡೆಸ್ತೇವೆ ಅನ್ನುವಂಥ ಭರವಸೆ ಮಾತನ್ನು ವ್ಯಕ್ತಪಡಿಸಿ, ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಪೀಠದಲ್ಲಿರುವುದರಿಂದ ಎಲ್ಲ ಭಾಗದ ಭಕ್ತರು ಬರ್ತಾರೆ. ಹರಿಹರದಲ್ಲಿ ದಾಸೋಹಕ್ಕಾಗಿ ದವಸ ಧಾನ್ಯಗಳನ್ನು ಪ್ರತಿ ವರ್ಷ ಸಂಗ್ರಹ ಮಾಡಿ ಕಳಿಸ್ತಾರೆ. ಬಹುಶಃ ಇಲ್ಲಿನೂ ಕೂಡ ಯಾರಾದರೂ ದಾಸೋಹಕ್ಕೆ ಕೊಡುವಂಥವರಿದ್ದರೆ ಕೊಂಡಜ್ಜಿ ಪಂಚಾಕ್ಷರಿಯವರ ಹತ್ತಿರ ಆಗಲಿ, ನಮ್ಮ ಯಜಮಾನ್ ಜುಂಜಪ್ಪ ಹೆಗ್ಗಪ್ಪನವರ ಮೂಲಕವಾಗಲಿ ತಲುಪಿಸಿದರೆ ಅದು ಪೀಠದ ಶ್ರಾವಣ ಮಾಸದ ದಾಸೋಹದಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ವಿನಿಯೋಗವಾಗ್ತಾ ಇದೆ ಅನ್ನುವಂಥ ಒಂದು ಸೂಚನೆಯನ್ನು ತಮ್ಮೆಲ್ಲರಿಗೆ ಕೊಡ್ತಾ, ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪಾ ಕಾರುಣ್ಯ ತಮ್ಮೆಲ್ಲರ ಶಿರದ ಮೇಲಿರಲಿ. ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶೋಭಯ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.